ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಟ ದರ್ಶನ್ ಬಂದಿಳಿದಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಚಿತ್ರೀಕರಣ ಮುಗಿಸಿ ಬೆಂಗಳೂರಿಗೆ ಇದೀಗ ವಾಪಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣ ಫುಲ್ ಟೆನ್ಷನ್ನಲ್ಲಿ ಇರುವಾಗಲೇ ದಾಸ ಇದೀಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ಗೆ ಮತ್ತೆ ಜೈಲು ಹಕ್ಕಿಗಳ ಗೂಡಿಗೆ ಸೇರ್ತಾನಾ ಎಂಬ ಭಯ ಕಾಡ್ತಿದ್ಯಾ? ಈ ಹಿಂದೆ ಇದ್ದಂತಿಲ್ಲ ನಟ ದರ್ಶನ್ ಮುಖದ ತೇಜಸ್ಸು. ಹಲವು ಸಮಸ್ಯೆಗಳನ್ನ ತಲೆಯಲ್ಲಿ ತುಂಬಿಕೊಂಡಂತೆ ದರ್ಶನ್ ಮುಖ ಕಾಣಿಸ್ತಾ ಇದೆ. ರಾಜ್ಯ ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆ. ಸುಪ್ರೀಂ ಕೋರ್ಟ್ನಲ್ಲಿ ಏನ್ ನಿರ್ಧಾರ ಆಗತ್ತೆ ಅನ್ನೋದರ ಕಡೆಗೆ ದರ್ಶನ್ ಚಿತ್ತ ಇದ್ದಂತೆ ಕಾಣಿಸ್ತಾ ಇದೆ. ರಾಜ್ಯ ಹೈಕೋರ್ಟ್ನಲ್ಲಿ ಕಾಟೇರನಿಗೆ ರಿಲೀಫ್ ಸಿಕ್ಕಿತ್ತು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ದಾಸನ ಅರ್ಜಿ ಸೈಲೆಂಟ್ ಆಗಿದೆ. ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗಲಿದೆ ದರ್ಶನ್ ಬೇಲ್ ಅರ್ಜಿ ಭವಿಷ್ಯ. ಸುಪ್ರೀಂ ಕೋರ್ಟ್ ದರ್ಶನ್ ಅರ್ಜಿ ಪುರಸ್ಕರಿಸಿದ್ರೆ ಮನೆಗೆ, ಇಲ್ಲದೇ ಇದ್ರೆ ಜೈಲಿಗೆ. चलो साइड साइड ಸ್ವಲ್ಪ ಹಿಂದೆ Thank you. Welcome. Thank you. Side. Okay. Side. ಸ್ವಲ್ಪ ಈ ಕಡೆ ಬನ್ನಿ ಸರ್. Side.